ಪದೇ ಹೇಳ್ತಾ ಇರ್ತೀನಿ ನಾನು 8,000 ಕೊಟ್ಟು ಆಡದಂಗೆ ಮೋಸ ಮಾಡ್ದ ಅಂತ ಬಂದ್ಬಿಡ್ತಾನದು ಅಲ್ಲಿ 50,000 ಕೊಟ್ಟು 20,000 ನನಗೆ ಏನ್ ಹೇಳ್ಬಾರ್ದು. ಆಡದಂಗ್ ಕಾಯ್ತಾನೆ ಅಂದ್ರೆ ಟ್ರೈನ್ ಕಾಯ್ತಾನೆ, ಬೇಗ ಮನೆಗೆ ಹೋರಿ. ನೀವು ಬಂದಿರೋದು ಆಟ ಕಾಯಕಲ್ಲ. ಇಲ್ಲಿ ಬರ್ತಾರೆ ಜನ 200 ರೂಪಾಯಿ ಬಾಡಿಗೆ ಮಾಡಿರೋದು ನಾವೇ, ಆಟದಲ್ಲಿ ರೆಡಿ ಮಾಡಿ 50 ರೂಪಾಯಿ ಸೀಟ್ ಮಾಡೋದು ನಾವೇ. ಇಲ್ಲಿ ಬರ್ತೀವಿ ಆಡದಂಗ್ ಕಾಯ್ತಾನಂತೆ ಅಲ್ವಾ? ಆಡದಂಗ್ ಕಾಯಂಗಿರ ಆಟದ ಮನೆಗೆ ಉಂಟ್ಕೊಂಡು ಆಟದ ಮನೆಗೆ ಆಸ್ತಿ ಪರ್ಸೆಂಟ್ ಹೋಗ್ರಿ. ದೇವಸ್ಥಾನಕ್ಕೆ ಬರೋದು ಇಲ್ಲಿ ಹೇಳ್ಕೊಳಕಲ್ಲ. ನಿಮ್ ಕಷ್ಟಗಳ ತಾಯಿ ಅಂತ ಹೇಳ್ಕೊಳ್ಳಿ, ಮನ್ಸಲ್ಲಿ ಅಡ್ಬೇಡಿ ಆಯ್ತಾ. ಇನ್ನೊಂದ್ಸರಿ ಹೇಳ್ತೀನಿ, ದುರ್ಗಾಸ್ಥಳ ಅಂತ ಯಾರು ನಿಮ್ಮ ಮನೆ ಬಾಗ್ಲಿ ಬಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಚೀಟಿ ಕೊಡಿ ಅದು ಇದು ಅಂದ್ರೆ ₹1 ದುಡ್ಡು ಕೊಟ್ಟು ಮೋಸ ಅವ್ರನ್ನ ಆ ಜವಾಬ್ದಾರಲ್ಲ. ನಮ್ ದೇಶ ಅಂತ ವ್ಯವಸ್ಥೆ ಖಂಡಿತ ಇರಲ್ಲ. ನೀವು ಕೊಟ್ಟ ದುಡ್ಡಲ್ಲಿ, ನೀವು ಕೊಟ್ಟ ಅಕ್ಕಿಲಿ, ನೀವು ಕೊಟ್ಟ ಬಟ್ಟೆಲೆ ಸಣ್ಣೊಂದು ಗುಡಿ ಕಟ್ಕೊಂಡಿದೀವಿ. ನಿಮ್ಗಿದ್ಯಾ? ಯಾರು ₹1 ಕೊಡ್ಕೊಡ್ದು. ನಿಮ್ಗೆ ಏನಾರ ದಾಸೋಹಕ್ಕೆ ಅಂಡರ್ಸ್ಟ್ಯಾಂಡ್ ಹೆಲ್ಪ್ ಮಾಡ್ಬೇಕು, ಸಹಾಯ ಮಾಡ್ಬೇಕು ಅನ್ನೋ ಆಸೆ ಇದ್ರೆ ಕಾಣಿಕೆ ಬಿತ್ತು ತೋರಿಸಿ ಪ್ರೀತಿನ. ಅಕ್ಕಿ ತಂದ್ಕೊಡಿ, ಬೆಲ್ಲ ತಂದ್ಕೊಡಿ. ಇಲ್ಲ ಇಲ್ಲಿ ಬಂದೀವಣ ಗೂಗಲ್ ಪೇ ಫೋನ್ ಪೇ ಮಾಡ್ತೀನಿ ಅಂದ್ರೆ ಇಲ್ಲಿ ಬಂದಾಗ ಹೇಳಿ, ಯಾರಿಗಾರು ₹1 ಮಾಡಿ ನಾನು ಹೇಳ್ತೀನಿ, ಅವ್ರಿಗೆ ಮಾತ್ರ ಮಾಡಿ. ಅರ್ಥ ಆಗತ್ತಾ? ರಸ್ತೆನಲ್ಲಿ ಯಾರು ಮೋಸ ಮಾಡಿ ನಾವು ಜವಾಬ್ದಾರಲ್ಲ ಅಲ್ಲ. ಇಲ್ಲಿ ಪವಾಡ, ಒಂದನೇ ಪವಾಡ ನಂಬಿಕೆ, ಎರಡನೇದು ತೀರ್ಥ, ಮೂರನೇದು ನಿಮ್ಮ ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ ಅಲ್ಲ. ಬೆಳಿಗ್ಗೆ ಮುಟ್ಟಿ ಕೆಲ್ಸಕ್ಕೆ ಹೋಗಿ ನಿಮ್ಮ ಮಂದವ್ರ ಮುಟ್ಟಿ, ನಿಮ್ಮ ಅಪ್ಪ ಅಮ್ಮಗಳು ಮುಟ್ಟಿ. ಇದನ್ನ ದುರ್ಗಮ್ಮನ ಭೂಮಿ ತಾಯಿ ಅಂತ ಕರಿತೀವಿ. ಭೂಮಿ ತಾಯಿ ಗಂಗೆ ಮಾತೆ ಅಂತ ಕರೆಯೋದು ಆಯ್ತಾ. ಮನೆ ಫೋಟೋಗೆ ಮಲ್ಕೊಂಡು ದೇವ್ರು ಬರಲ್ಲ. ಬೆಳಿಗ್ಗೆ ಕೆಲ್ಸ ಹೋಗಿ ಸಾಯಂಕಾಲ ಬಂದ್ ಮಾಡಿ. ಮಕ್ಕಳಿಲ್ಲ, ಮದುವೆ ಆಗಿಲ್ಲ ಅಣ್ಣ, ಇದೇ ಫಸ್ಟ್ ಬಂದಿನಿ, ಏನೋ ಗೊತ್ತಿಲ್ಲ ಅಂತಕ್ಕಂಥ ಇದ್ರೆ ವಾರಕ್ಕೊಮ್ಮೆ ಹಾಲುವನ್ನ ಮಾಡಿ, ಮೊಸರನ್ನ ಮಾಡಿ. ಮಕ್ಕಳಿಲ್ಲ ಅಂತ ಯಾರು ಬಂದಿರುತ್ತೆ ಗೆರ, ನಿಮ್ಮನ್ನ ಆಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ 5 ವರ್ಷ ಮಗ, 10 ವರ್ಷ ಮಗ ದಾಖಲೆಗಳಿದಾವೆ. 26 ವರ್ಷದ ಮಣ್ಣಿನ ಹಾಕಿದ್ದೀವಿ. ರೀಅಭಿಷೇಕ ಮಾಡಿಸಿ ಮಗುವಾದ್ರೆ 20 ವರ್ಷ ಮನೆ ಹಾಕಿ ಲೈವಲ್ಲಿ ನೋಡಿ, ಹೆಂಗೇನೆ ಎಲ್ಲ ಲೈವಲ್ಲಿ ಹಾಕ್ಬಿಡ್ತೀವಿ ಆಯ್ತಾ. ಇನ್ನೊಂದ್ಸರಿ ಹೇಳ್ತೀನಿ, ಮೂರನೇದು ಅಂತ್ರ. ಮಾಟ ಆಗಿದೆ, ಮಂತ್ರ ಆಗಿದೆ. ನಿಮ್ಗೆ ಯಾರ ಮಾಟ ಮಾಡಿಸಿದ್ರೆ, ಒಂದ್ ವೇಳೆ ಯಾರ ಕಿವಿ ಹೂವು ಹಾಕಿದ್ರೆ, ನೀವು ಇಟ್ಕೊಂಡಿದ್ರೆ, ಇಲ್ಲ ಏನೇನು ಉದ್ಯೋಗ ಆಗಿದ್ರೆ, ಹಸು ಹಾಲು ಕೊಡ್ತಿಲ್ಲ, ತೋಟದ ಬೆಳೆ ಬತ್ತಿಲ್ಲ ಅಂತ ರೈತರಿದ್ರೆ, ಎಷ್ಟೋ ಬರೋ ನೀರು ಬಂದವಂತೆ, ದಯವಿಟ್ಟು ಏನ್ ಮಾಡ್ತೀರಾ, ನಿಮ್ ಮನೆ ಬಾಗ್ಲಿ ಕಟ್ಲಕಾಯಿ ಅಂತ ಕೊಟ್ಟವ್ರಿ. ಪೂಜೆ ಕಾಯಿಂತೀವಿ, ತೇರ್ ಕಾಯಿಂತೀವಿ. 1 ವರ್ಷ ಟೈಮ್ ಇರುತ್ತೆ, ಪದೇ ಬರ್ಬೇಕಾ ಅನ್ಬೇಡಿ. ಬರಬೇಡಿ, ಹಿಂದಿಲ್ಲ ಸಾಲ ಮಾಡ್ಕೊಂಡ್ ಬರ್ಬೇಡಿ, ಫ್ರೀಯಾದ ಬನ್ನಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಹೊತ್ಕೊಂಡ್ ಬರ್ಬೇಕಾಗಿಲ್ಲ, ಬೇಡ್ಕೊಂಡ್ರೆ ದೇವರೇ ಬರುತ್ತೆ ಆಯ್ತಾ. 4ನೇ 5ನೇದು ನಿಮ್ಮ ವಾಹನಗಳು, ಬೇಕರಿಗಳು, ಬ್ಯೂಟಿ ಪಾರ್ಲರ್ ಎಲ್ಲಿದೆ ಅಲ್ಲೇ ಕ್ಯಾಶ್ ಗಳಿಗೆ ಇಕ್ಬಾರ್ದು, ಡಿಕ್ಕೊಳಗೆ ಇಕ್ಬಾರ್ದು. ನಿಂಬೆಹಣ್ಣ ಹಿಂಗೆ ನಿಮ್ ಭವಿಷ್ಯ ಹೆಂಗ್ ಕಾಣುತ್ತೆ ಹಂಗೆ ಗಾಡಿಗೆ ಅಡ್ಕಡೆ ಅನ್ಸ್ಕೊಳ್ಳಿ, ಕಾರ್ಗಳಿಗೆ ಬೈಕ್ಗಳು ಅನ್ಸ್ಕೊಳ್ಳಿ. ಬೇಕರಿಗಳಿಗೆ, ಅಂಗಡಿಗಳಿಗೆ ಒಂದು ಸಣ್ಣ ಅಂಗಡಿ ಬಡವರು ಆದ್ರೂ ಸ್ಟಿಕ್ಕರ್ ಹಾಕೊಳ್ಳಿ, ಪರವಾಗಿಲ್ಲ. ಮುಟ್ಟಿ ವ್ಯಾಪಾರ ಮಾಡಿ. ದೊಡ್ಡ ಹೋಟ್ಲು, ದೊಡ್ಡ ಅಂಗಡಿ ಒಂದು ಫೋಟೋ ಹಾಕೊಳ್ಳಿ. ಅದು ಹೆಂಗೆ ಅಂದ್ರೆ ಬಂದಂತ ಜನ ಕಾಣಂಗ್ ಹಾಕೊಳ್ಳಿ. ಕ್ಯಾಶ್ಗಳಿಗೆ ಬಚ್ಚಿಕ್ಕೋದು ದೇವ್ರು ಆಡ್ಕೊಂಡುತ್ತೆ ಅನ್ಬೇಡಿ. 5ನೇದು ಸಾಧ್ಯವಾದ ಸಹಾಯ ಮಾಡಿ. ಏನ್ ಗೊತ್ತಾ, ಶೇರ್ ಮಾಡಿ. ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಪೇಜು ಪುಣ್ಯಾತ್ಮರು ಬಿಟ್ಕೊಂಡು ಬಿಡ್ತಾರೆ, ಬಿಟ್ಟಿದ್ದಾರೆ. ಬರ್ಲಿಕ್ಕೆ ಗೊತ್ತಿಲ್ದರು, ಬರಕ್ ಆಗಲಿದ್ದಾರೆ, ಅಲ್ಲೇ ಬೇಡ್ಕೊಳ್ಳಿ ಅರ್ಥಾಯ್ತಾ. ಸಾಧ್ಯವಾದ ಶೇರ್ ಮಾಡಿ. ಆಮೇಲೆ ಎತ್ತು ತಾಯಿ ತಂದೆ ಕಳ್ಕೊಬೇಡಿ. ಕುಡಿಯೋ ನೀರು ವೇಸ್ಟ್ ಮಾಡಬೇಡಿ, ಚಿನ್ನಾನ ವೇಸ್ಟ್ ಮಾಡಬೇಡಿ, ಇನ್ನೊಂದು ವೇಸ್ಟ್ ಮಾಡಬೇಡಿ. ಇಂಪಾರ್ಟೆಂಟ್ ವಸ್ತು ಹೇಳಬೇಡಿ. ಹೇಳಪಟ್ಟ ಏನ್ ಗೊತ್ತಾ, ಕಂಡ ಮನಿ ಬಗ್ಗೆ ನೋಡೋದು ವೇಸ್ಟ್ ಮಾಡಬೇಡಿ. ಕಂಡ ಮನಿ ಮಾತ್ರ ಬಗ್ಗೆ ನೋಡ್ಬೇಡಿ. ಸಾಕಷ್ಟು ಜನ ಕರೆಕ್ಟ್ ಅಲ್ಲ, ಸಾಕಷ್ಟು ಜನ ಮೊನ್ನೆ ಒಂದು ಹುಡುಗಿ ಬಂದಿತ್ತು, ಮುಟ್ಟಿ ತುಂಬಾ ದುಃಖ ಬಿಟ್ಟಿತ್ತು.